ವಯನಾಡಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅಮೇಥಿ ಜೊತೆ ವಯನಾಡಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಎರಡು ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಈ ಬಾರಿಯ ಲೋಕಸಭೆ ಎಲೆಕ್ಷನ್ ನಲ್ಲಿ. ಈ ಹಿಂದೆ ಅಮೇಥಿಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ರು. ಈಗ ಅಮೇಥಿಯ ಜೊತೆಗೆ ಕೇರಳದ ವಯನಾಡಿನಿಂದಲೂ ಕೂಡ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಉತ್ತರ ಭಾರತ ಮತ್ತು ಒಂದ್ ಕಡೆ ದಕ್ಷಿಣ ಭಾರತ, ಎರಡೂ ಕಡೆನೂ ಕೂಡ ಈಗ ರಾಹುಲ್ ಗಾಂಧಿ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಹೇಳಲಾಗ್ತಾ ಇತ್ತು ಅಮೇಥಿ ಲೋಕಸಭೆ ಚುನಾವಣೆ ಈ ಬಾರಿ ರಾಹುಲ್ ಗಾಂಧಿ ಅವರಿಗೆ ಟಫ್ ಫೈಟ್ ಎದುರಾಗುತ್ತೆ ಅನ್ನೋದನ್ನ. ಸೊ ಹೀಗಾಗಿ ಸೇಫರ್ ಝೋನ್ ಅಲ್ಲಿ ಇಲ್ಲಿ ಪ್ರಮುಖವಾಗಿ ವಯನಾಡಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಎರಡು ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಒಂದು ಉತ್ತರ ಭಾರತ, ಉತ್ತರ ಪ್ರದೇಶದ ಒಂದು ಕ್ಷೇತ್ರ ಆಗಿರುವಂತಹ ಅಮೇಥಿ ಮತ್ತು ಒಂದ್ ಕಡೆ ಕೇರಳದ ಒಂದು ಕ್ಷೇತ್ರವಾಗಿರುವಂತಹ ವಯನಾಡು. ಒಂದು ಉತ್ತರ ಭಾರತ ಮತ್ತು ಒಂದ್ ಕಡೆ ದಕ್ಷಿಣ ಭಾರತ, ಎರಡೂ ಕಡೆ ಕೂಡ ಈಗ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ತೀವ್ರ ಕುತೂಹಲವನ್ನ ಕೇಳಿಸಿದೆ. ಅಮೇಥಿಯಲ್ಲಿ ಶುರುವಾಗಿದೆಯಾ ಬಿಜೆಪಿಯ ಭಯ ರಾಹುಲ್ ಗಾಂಧಿ ಅವರಿಗೆ? ರಾಹುಲ್ಗೆ ಶುರುವಾಯ್ತಾ ಅಮೇಥಿಯ ಭಯ ಅನ್ನುವ ಪ್ರಶ್ನೆ ಇಲ್ಲಿ ಎದ್ದಿರುವಂತದ್ದು. ಸ್ಮೃತಿ ಇರಾನಿಯ ಭಯ ಈಗಲೂ ಕೂಡ ಕಾಡ್ತಾ ಇದೆಯಾ ರಾಹುಲ್ ಗಾಂಧಿ ಅವರಿಗೆ ಅನ್ನುವ ಪ್ರಶ್ನೆ. ಯಾಕೆಂದ್ರೆ ಈ ಒಂದು ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ, NDA ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಸ್ಮೃತಿ ಇರಾನಿ ಅವರು ಆ ಒಂದು ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನವನ್ನ ತಂದಿದ್ರು, ಆ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು, ಜನರತ್ತ ತಲುಪಿದ್ರು. ಸೊ ಇದು ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರಿಗೆ ಆತಂಕವನ್ನ ಕೂಡ ತಂದೊಡ್ಡಿರುವಂತದ್ದು. ಎಲ್ಲಿ ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಆದ್ರೆ ಪ್ರಧಾನಮಂತ್ರಿ ಆಗುವಂತಹ ಒಂದು ಅವಕಾಶ ಕೈ ತಪ್ಪಿಡುತ್ತೋ ಅನ್ನುವ ಒಂದು ಭಯ ಕೂಡ ಇದೆ. ಸೊ ಹೀಗಾಗಿ ಅಮೇಥಿಯಲ್ಲಿ ಸ್ಪರ್ಧೆ ಮಾಡೋದ್ರ ಜೊತೆಗೆ ಈಗ ವಯನಾಡಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಕರ್ನಾಟಕದಲ್ಲೂ ಕೂಡ ಸ್ಪರ್ಧೆ ಮಾಡಬೇಕು ಅನ್ನುವ ಒತ್ತಡ ಇತ್ತು, ಆದರೆ ಅದನ್ನ ಬಿಟ್ಟು ಈಗ ಕೇರಳದ ವಯನಾಡಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಅಲ್ಲಿ ಪ್ರಮುಖವಾಗಿ ಕಮ್ಯುನಿಸ್ಟ್ ಪಕ್ಷ ಆಡಳಿತವನ್ನ ನಡೆಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಈ ಬಾರಿ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಉತ್ತರ ಭಾರತ ಮತ್ತು ಒಂದ್ ಕಡೆ ದಕ್ಷಿಣ ಭಾರತ. ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಎದ್ದೇಳ್ತವೆ. ಕೇರಳದ ವಯನಾಡನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನಿರ್ಬೋದು ಅನ್ನುವ ಪ್ರಶ್ನೆಗಳು ಕೂಡ ಈಗ ಎದ್ದೇಳ್ತಾ ಇದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಬಿಜೆಪಿಯ ಹಿರಿಯ ನಾಯಕರಾಗಿರುವಂತಹ ಗೋ ಮಧುಸೂದನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ಕೇರಳವನ್ನೇ ಆಯ್ಕೆ ಮಾಡೋದಕ್ಕೆ ಏನ್ ಕಾರಣ ಅನ್ಸುತ್ತೆ ನಿಮ್ಗೆ? ಕೇರಳವನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಕಾರಣ ಅವರು ಅಮೇಥಿನಲ್ಲಿ ಸೋಲ್ತೇನೆ ಅಂತನ್ನುವಂಥದ್ದು ಅವರಿಗೆ ಖಾತ್ರಿಯಾಗಿದೆ. ಅಮೇಥಿಯ 5 ಅಸೆಂಬ್ಲಿ ಸೆಗ್ಮೆಂಟ್ಗಳ ಪೈಕಿ 4ರಲ್ಲಿ ಬಿಜೆಪಿ ಗೆದ್ದಿದೆ, 1ರಲ್ಲಿ ಸಮಾಜವಾದಿ ಪಾರ್ಟಿ ಗೆದ್ದಿದೆ. ಹಾಗಾಗಿ ಅವರಿಗೆ ಅಮೇಥಿಯಲ್ಲಿ ಅವರ ಬುಡ ಹಾರಿ ಹೋಗಿದೆ. ಇನ್ನು ವಯನಾಡಿಗೆ ಯಾಕೆ ಬಂದಿದ್ದಾರೆ ಅಂತಂತಂದ್ರೆ, ವಯನಾಡಿನಲ್ಲಿ 51% ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮತಗಳು ಇದ್ದಾವೆ, 49% ಮತಗಳು ಹಿಂದೂಗಳ ಮತಗಳು ಇದ್ದಾವೆ. ಆ ಕಾರಣಕ್ಕೋಸ್ಕರವಾಗಿ ಇವರು ಒಂದು ರೀತಿ ಹಿಂದೂ ಮುಸ್ಲಿಂ ಎರಡೂ ಪಂಗಡಗಳ ಒಂದು ಮಿಶ್ರಣವಾದಂತ ವ್ಯಕ್ತಿ ಇವರು. ಆ ಲೆಕ್ಕಾಚಾರದಲ್ಲಿ ಈಸಿಯಾಗಿ ಗೆದ್ಬಿಡ್ತಾರೆ ಅಂತ. ಅಲ್ಲ, ಈಗ ಮುಸಲ್ಮಾನ್, ತಂದೆಯ ಕಡೆಯಿಂದ ಮುಸಲ್ಮಾನ್, ತಾಯಿಯ ಕಡೆಯಿಂದ ಇಟಲಿಯ ನೇರವಾದಂತ ಕ್ಯಾಥೋಲಿಕ್ ಕ್ರಿಶ್ಚಿಯನ್. ಹಾಗಾಗಿ ನೇರವಾಗಿ ಇವರಿಗೆ ಬಹಳ ಸೂಟ್ ಆಗುವಂತ ಕಾನ್ಸ್ಟಿಟ್ಯೂಯನ್ಸಿ ಅದು. ಹಾಗಾಗಿ ನಾನು ಸೇಫ್ ಇಲ್ಲಿ. ಒಂದ್ ತಂದೆ ಕಡೆಯಿಂದನೂ ನನಗಿದು ತವರು ಮನೆ, ತಾಯಿಯ ಕಡೆಯಿಂದನೂ ತವರು ಮನೆ ಇದು. ಹಾಗಾಗಿ ನಾನು ಇಲ್ಲಿ ಗೆದ್ದೇ ಗೆಲ್ತೇನೆ ಅಂತ ವಿಶ್ವಾಸದಿಂದ ನಿಂತಿದ್ದಾರೆ ಅನ್ನೋ. ಅಲ್ಲ, ಈಗ ಅಮೇಥಿ ಎಕ್ಸಾಂಪಲ್ ತಗೊಂಡ್ಬಿಟ್ರೆ ನಮ್ ಕರ್ನಾಟಕದಲ್ಲಿ ಎಷ್ಟೊಂದು ಕ್ಷೇತ್ರ ಬಿಜೆಪಿ ಗೆಲ್ಲೋದೇ ಇಲ್ಲ ಅನ್ಕೊಂಡ್ಬಿಡ್ಬೋದು. ಹಾಗಾದ್ರೆ ಹಾಸನ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಈ ತರ ಎಲ್ಲ ಎಕ್ಸಾಂಪಲ್ ತಗೊಂಡು ಹೋಗ್ಬಿಡೋದಲ್ಲ ಸರ್? ಅಲ್ಲಿ ಎಲ್ಲೋ ಒಂದ್ ಕಡೆ ಉತ್ತರ ಭಾರತ, ದಕ್ಷಿಣ ಭಾರತದಲ್ಲೂ ಕೂಡ ಅಲೆ ಎಬ್ಸ್ಬೋದು ಅಂತ ಇರ್ಬೋದಲ್ಲ ಅವ್ರದ್ದು ಲೆಕ್ಕಾಚಾರ? ಇಲ್ಲ, ಆ ರೀತಿ ಅಲ್ಲ. ನೋಡಿ, ಗೆಲ್ಲಬೇಕು ಅಂತನ್ನುವಂಥದ್ದು ಇದ್ದಿದ್ರೆ ಅವರು ಆಯ್ಕೆ ಮಾಡ್ಕೋಬೇಕಾಗಿದ್ದಂತ ಜಾಗ ಬೇರೆ ಇತ್ತು. ಕೇರಳದಲ್ಲಿ ಅವ್ರೇನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಕೇರಳದಲ್ಲಿ ಅವ್ರು ಯಾವ ಅಸ್ತಿತ್ವವೂ ಇಲ್ಲ.
ಹಾಗೆ ಅವ್ರು ನಿಂತ್ಕೋಬೇಕಾಗಿದ್ರೆ ಕರ್ನಾಟಕದಲ್ಲಿ ನಿಂತ್ಕೋಬೇಕಾಗಿತ್ತು. ಇಡೀ ಕಳೆದ ಬಾರಿಯ 43 ಸೀಟ್ ಅವ್ರು ಏನ್ ಗೆದ್ದಿದ್ದಾರೆ, ಅದರಲ್ಲಿ 9 ಸೀಟ್ ಗೆದ್ದಿರುವಂತದ್ದು ಕರ್ನಾಟಕದಿಂದ. ಅತ್ಯಂತ ದೊಡ್ಡ ಸ್ಥಾನ ಕೊಟ್ಟಿರೋದು ಕರ್ನಾಟಕ. ಕರ್ನಾಟಕದಲ್ಲಿ ಸರ್ಕಾರ ಇದೆ ಅವ್ರದ್ದು, ಇಲ್ಲಿ ನಿಂತ್ಕೋಬೇಕಾಗಿತ್ತು ಅವರು. ಆದ್ರೆ ಇಲ್ಲಿ ಬಿಟ್ಟು ಕೇರಳಕ್ಕೆ ಹೋಗಿರೋದು ಯಾತಕ್ಕೆ ಅಂತಂದ್ರೆ ಓನ್ಲಿ ಫಾರ್ ಸೆಕ್ಯೂರಿಟಿ ರೀಸನ್ಸ್, ಓನ್ಲಿ ಫಾರ್ ಸೇಫ್ಟಿ ರೀಸನ್ಸ್ ಅಲ್ಲಿಗೆ ಹೋಗಿ ನಿಂತಿರುವಂತದ್ದು ಅವರು. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. केरल, कर्नाटक और तमिलनाडु से ये बार बार मांग आई कि श्री राहुल गांधी दूसरी सीट से लड़ें। तो अब अमेठी के साथ साथ राहुल गांधी जी ने यह फैसला किया, जैसा श्री ए.के. एंटनी जी ने आपको बताया, कि राहुल गांधी जी वायनाड सीट से भी लड़ेंगे। और वायनाड ही क्यों? क्योंकि वायनाड का एक अनोखा स्वरूप है, भौगोलिक और सांस्कृतिक दोनों। भौगोलिक और सांस्कृतिक तौर से तीनों प्रांतों को, दक्षिण भारत के प्रांतों को जोड़ने वाली ये बेहतरीन संसदीय क्षेत्र है। केरल, कर्नाटक और तमिलनाडु से ये बार बार मांग आई कि श्री राहुल गांधी दूसरी सीट से लड़ें। तो अब अमेठी के साथ साथ राहुल गांधी जी ने यह फैसला किया, जैसा श्री ए.के. एंटनी जी ने आपको बताया, कि राहुल गांधी जी वायनाड सीट से भी लड़ेंगे।